Hello students. So in the last classes we have discussed about every question paper problems are going on. Yes. So now we will start from the 2015 May question paper. Okay. So that is 2015 May question. Some of the little changes are there. So that is I will conclude from this video from today. Yes. So here X and Y are the partners in the LLP. Okay. So they are the partners in the LLP and the sharing profit and losses in the proportion of 3:2 respectively. So profit and loss sharing ratio is 3:2, that is respectively. Yes. Then see the information what is they are given here. So capital account for X and Y, that is 1,20,000 and 1,20,000, and sundry creditors 45,000. So capital ಏನಾಗುತ್ತೆ ಬ್ಯಾಲೆನ್ಸ್ ಶೀಟಲ್ಲಿ ಕಾಂಟ್ರಿಬ್ಯೂಷನ್ ಹೋಗುತ್ತೆ. Sundry creditors ಅಲ್ಲಿ ಹೋಗ್ತದೆ where it is going on, so it will be going from the liability side, from the trade payables. Then fixed asset, it will be in the head of fixed asset and the asset side. Okay, goodwill also, this is an intangible asset, correct? So that is 30,000. Fixed asset dallene intangible asset ಬರ್ತದೆ. Yes. Then bill receivable, so this is in the head of trade receivable for the asset side. Okay. Then sundry debtors, this is also trade receivable. Okay. Then cash in hand, it will be going from the cash and cash equivalent. Then salary, it is a personal expenses coming from the income and expenditure. Then general reserve, so general reserve, this is last year profit it is, so it will be go from the general reserve and surplus. So in the ಪಾರ್ಟ್ನರ್ಸ್ ಆದ ನಂತರ ಕಾಂಟ್ರಿಬ್ಯೂಷನ್ ತೊಗೊಂಡಾದ ನಂತರ ನಾವೇನು ಮಾಡ್ತೀವಿ, ಪಾರ್ಟ್ನರ್ಸ್ ಫಂಡಲ್ಲಿ ಏನು ಬರ್ತದೆ, ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಬರ್ತದೆ. ಎಸ್. ದೆನ್ ಅಡ್ವರ್ಟೈಸ್ಮೆಂಟ್, ದಿಸ್ ಇಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. Then wages, it is a personal expenses. Then next is a office expenses, that is a 30,000, correct? So then next is sales. So office expenses, it is administrative expenses. Then next it is sales, it is a turnover head. Purchases, it will come from the purchase head. Then opening stock, it will become from the stock increase or decrease heading from the income side. Okay. So next you have to see here outstanding salary for 3,000 and office expenses 13,500. ಸೊ ಔಟ್ಸ್ಟ್ಯಾಂಡಿಂಗನ್ನು ಫಸ್ಟ್ ಸ್ಯಾಲ್ರಿದಲ್ಲಿ ಆ್ಯಡ್ ಮಾಡಬೇಕು. ಮತ್ತು ಇನ್ನೊಂದು ಎಫೆಕ್ಟ್ ಏನು ತೋರಿಸ್ತೀವಿ, ಅಸೆಟ್ಸ್ ಲ್ಯಾಬಿಲಿಟಿ ಸೈಡಲ್ಲಿ ಅದರ್ ಲ್ಯಾಬಿಲಿಟಿದಲ್ಲಿ ಏನು ಮಾಡ್ತೀವಿ, ಔಟ್ಸ್ಟ್ಯಾಂಡಿಂಗನ್ನು ತೋರಿಸ್ತೀವಿ. ದೆನ್ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂಡ್ 45,000. ಸೊ ಕ್ಲೋಸಿಂಗ್ ಸ್ಟಾಕ್ ಎಲ್ಲಿ ಬರ್ತದೆ, ಇನ್ವೆಂಟ್ರಿದಲ್ಲಿ ಬರ್ತದೆ ಅಸೆಟ್ ಸೈಡಲ್ಲಿ. ಮತ್ತೊಂದು ಎಲ್ಲಿ ಬರ್ತದೆ, ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಸ್ಟಾಕ್ ಇನ್ಕಮ್ ಸೈಡಲ್ಲಿ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರಲ್ಲಿ ಇನ್ಕಮ್ ಸೈಡಲ್ಲಿ ಇನ್ಕ್ರೀಸ್ ಆರ್ ಡಿಕ್ರೀಸಲ್ಲಿ ಬರ್ತದೆ. ಎಸ್. ದೆನ್ ಪಾರ್ಟ್ನರ್ಸ್ ಹ್ಯಾವಿಂಗ್ ಡ್ರಾಯಿಂಗ್ ಆನ್ their accounts. So here the partners already they have a drawing in their account, ಅವ್ರ ಅಕೌಂಟಲ್ಲಿ ಆಲ್ರೆಡಿ ಡ್ರಾಯಿಂಗನ್ನು ಲೆಸ್ ಮಾಡಿದ್ದಾರೆ. ಆರ್ ಮೇ ಬಿ ನೀವು ಏನು ಮಾಡ್ಬೋದು, ಪ್ರಾಬ್ಲಮ್ದಲ್ಲಿ ಡ್ರಾಯಿಂಗನ್ನು ತಗೋದೇ ಇರ್ಬೋದು. ಓಕೆ. ಆರ್ ಮೇ ಬಿ ನೀವು ಬೇಕಾದರೆ ಯು ಕ್ಯಾನ್ ಪ್ರಿಪೇರ್ ಫ್ರಮ್ ದ ಪಾರ್ಟ್ನರ್ಸ್ ಕಾಂಟ್ರಿಬ್ಯೂಷನ್ ಅಕೌಂಟ್, ಆರ್ ಮೇ ಬಿ ಪಾರ್ಟ್ನರ್ಸ್ ಅಕೌಂಟ್ ಪರ್ಟಿಕ್ಯುಲರ್ ಆಗಿನೂ ಸಾಲ್ವ್ ಮಾಡ್ಬೋದು. ಇದನ್ನು ತಗೊಲಿಲ್ಲ ಅಂದ್ರೂ ನಡೀತದೆ, ಬ್ಯಾಲೆನ್ಸ್ ಶೀಟಲ್ಲಿ ಇದನ್ನು ತಗೊಲಿಲ್ಲ ಅಂದ್ರೂ ನಡೀತದೆ. ಇಲ್ಲ ಅಂದರೆ ನಾವು ಇದನ್ನು ಇನ್ನೊಂದು ಏನು ತೋರಿಸ್ಬೋದು ಅಂದರೆ, ನಾವು ಪಾರ್ಟ್ನರ್ಸ್ ಅಕೌಂಟ್ ತೆಗೆದು ಏನು ಮಾಡ್ಬೋದು, ನಾವು ಇದನ್ನು ತೋರಿಸ್ಬೋದು. ಎಸ್. ವಾಟ್ ದೇ ಹ್ಯಾವ್ ಟು ಡೂಯಿಂಗ್, ಪಾರ್ಟ್ನರ್ಸ್ ಹ್ಯಾವಿಂಗ್ ಎ ಡ್ರಾಯಿಂಗ್ ಇನ್ ದೇರ್ ಅಕೌಂಟ್ಸ್. ಸೊ ದೇರ್ ಅಕೌಂಟ್ ದೇ ಆಲ್ರೆಡಿ ದೇ ಹ್ಯಾವಿಂಗ್ ದ ಡ್ರಾಯಿಂಗ್ಸ್, ಆಲ್ರೆಡಿ ಅವರ ಅಕೌಂಟಲ್ಲಿ ಡ್ರಾಯಿಂಗನ್ನು ಏನಾಗಿದೆ ಡಿಟೆಕ್ಟ್ ಆಗಿದೆ ಅಂತ ಹೇಳ್ತಾರೆ ಅವರು. ಎಸ್. ಸೊ ನೆಕ್ಸ್ಟ್ ಈಸ್ ಟ್ರಾನ್ಸ್ಫರ್ ಟು 1,500 ಟು ಜನರಲ್ ರಿಸರ್ವ್. ಸೊ 1,500 ಜನರಲ್ ರಿಸರ್ವ್ ಟ್ರಾನ್ಸ್ಫರ್ ಮಾಡಂತ ಹೇಳ್ತಾರೆ. ಸೊ ಇದು ಹೆಂಗೆ ಅಡ್ಜಸ್ಟ್ಮೆಂಟ್ ಬರುತ್ತೆ ಅಂದರೆ, ಫಸ್ಟು ನಾವು ರಿಸರ್ವ್ ಆ್ಯಂಡ್ ಸರ್ಪ್ಲಸಲ್ಲಿ ಏನು ಮಾಡ್ತೀವಿ, ಇದನ್ನು ತೊಗೋತೀವಿ. ಎಸ್, ಆ್ಯಡ್ ಮಾಡ್ಕೋತೀವಿ. ಇನ್ನೊಂದು ಏನು ಮಾಡ್ತೀವಿ ಅಂದರೆ, ಇದು ಟೋಟಲ್ ಅಮೌಂಟ್ ಏನು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬರ್ತದಲ್ಲ, ನಾವು ಯಾವಾಗಲೂ ಏನು ಮಾಡ್ತೀವಿ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸಲ್ಲಿ ಯಾವಾಗೂ ಎವ್ರಿ ಇಯರ್ ಇಟ್ ಈಸ್ ಹ್ಯಾವಿಂಗ್ ಅವನ್ ಅಡ್ಜಸ್ಟ್ಮೆಂಟ್, ದಟ್ ಈಸ್ ವೆನ್ ದ ಪ್ರಾಫಿಟ್ ಈಸ್ ಕಮಿಂಗ್ ಫ್ರಮ್ ದ ಪರ್ ಇಯರ್. ಸೊ ಸಮ್ ಆಫ್ ದ ಅಮೌಂಟ್ ವಿ ಹ್ಯಾವ್ ಟು ಬಿ ರಿಸರ್ವ್ ಫ್ರಮ್ ದ reserve account from the balance sheet. Then remaining amount should be we have to going from the shareholders. ಸೊ ರಿಮೈನಿಂಗ್ ಅಮೌಂಟ್ ಏನು ಉಳಿತದೆ ಅದನ್ನು ನಾವು ಏನು ಮಾಡ್ತೀವಿ, ಶೇರ್ ಹೋಲ್ಡರ್ಗೆ ಕೊಡ್ತೀವಿ. ಸೊ ಅದನ್ನು ಫಸ್ಟ್ ನಾವು ರಿಸರ್ವ್ ಕೊಟ್ಟು ಉಳಿದಿದ್ದ ಅಮೌಂಟನ್ನು ಏನು ಮಾಡ್ತೀವಿ, ಶೇರ್ ಹೋಲ್ಡರ್ಗೆ ಕೊಡ್ತೀವಿ. ಓಕೆ. ಸೊ ಅದೇ ರೀತಿ ಇಲ್ಲೂ ಕೂಡ ಏನು ಮಾಡಬೇಕು, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸಲ್ಲಿ ಏನು ಮಾಡಬೇಕು, ರಿಸರ್ವ್ ಏನಾಗಬೇಕು, ಮೈನಸ್ ಆಗಬೇಕು. ಸೊ ರಿಸರ್ವ್ ಮೈನಸ್ ಆಗಿ ಆ ಅಮೌಂಟ್ ಏನಾಗುತ್ತೆ, ರಿಸರ್ವ್ ಆ್ಯಂಡ್ ಸರ್ಪ್ಲಸ್ಗೆ ಹೋಗ್ತದೆ. ಆಮೇಲೆ ಏನು ಅಮೌಂಟ್ ಉಳಿತದಲ್ಲ, ಸೊ ಆ ಅಮೌಂಟನ್ನು ಏನು ಮಾಡಬೇಕು, ನಾವು ಪಾರ್ಟ್ನರ್ಸ್ಗೆ ಏನು ಮಾಡಬೇಕು, ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಐ ವಿಲ್ ಟೆಲ್ ಯು. ಓಕೆ. ಸೊ ನೆಕ್ಸ್ಟ್ ಈಸ್ ವಾಟ್, LLP ಟ್ಯಾಕ್ಸೇಬಲ್ ಆಸ್ 30% ಆನ್ ಪ್ರಾಫಿಟ್. ಸೊ ಟ್ಯಾಕ್ಸ್ ಎಷ್ಟೈತೆ, 30% ಟ್ಯಾಕ್ಸ್ ಇದೆ.
ಸೊ ಇಲ್ಲಿ ಫಸ್ಟ್ ಏನು ಮಾಡಬೇಕು, ಪ್ರಾಫಿಟ್ ಬಿಫೋರ್ದಲ್ಲಿ ಟ್ಯಾಕ್ಸ್ ಏನಾಗುತ್ತೆ ಮೈನಸ್ ಆಗ್ತದೆ. ಆಮೇಲೆ ಇನ್ನೊಂದು ಏನಾಗುತ್ತೆ, ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿದಲ್ಲಿ ಇದು ಏನು ತೋರಿಸ್ತದೆ ರೀ, ಪ್ರೊವಿಷನ್ಸ್ ಹೆಡ್ಡಲ್ಲಿ ಏನು ಮಾಡ್ತೀವಿ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರನ್ನು ತೋರಿಸ್ತೀವಿ. ಓಕೆ, ಸೊ ದೇ ಹ್ಯಾವ್ ಟು ಟೋಲ್ಡ್ ಯು ಪೀಪಲ್ ಫ್ರಮ್ prepare the income and expenditure for the year ending and statement of assets and liability of the business on the date. ಸೊ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು ಮತ್ತು ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಅಕೌಂಟ್ ಪ್ರಿಪೇರ್ ಮಾಡಂತ ಹೇಳಿದ್ದಾರೆ. ಓಕೆ, ಸೊ ಲೆಟ್ ವಿ ಸಾಲ್ವ್ ದ ಪ್ರಾಬ್ಲಮ್ ಹಿಯರ್. ಓಕೆ, ಸೊ ಹಿಯರ್ ಪ್ರಾಫಿಟ್ ಆ್ಯಂಡ್ ಶೇರಿಂಗ್ ಶುಡ್ ಬಿ ಆನ್ 3:2, that is afterwards we can do. So first is capital for the x and y, so that is 1,20,000 and 1,20,000. So capital ಎಲ್ಲಿ ಬರ್ತದೆ ರೀ, assets and liability account, correct. So in the first contribution, so for x contribution 1,20,000 for his capital, y also capital is 1,20,000. okay, capital dalli ಏನು ಬರ್ತದೆ, capital ಬರ್ತದೆ. So next is sundry creditors. So creditors ಅಲ್ಲಿ ಬರ್ತಾರೆ assets and liability account ಅಲ್ಲಿ. okay, assets and liability ದಲ್ಲಿ ಎಲ್ಲಿ ಬರ್ತಾರೆ, creditors, where it is coming from the trade payables. What is the amount here, 45,000, that is 45,000 for the creditors and the trade payable. So next is what, fixed asset. So fixed asset, it will be come from the assets. okay, so assets already fixed asset head ಇದೆ, so that is 2,70,000 from the fixed asset head. yes, so next is goodwill. So goodwill, it will be come from the tangible asset, so that is 30,000. so goodwill, tangible asset to fixed asset ಎಲ್ಲ ಏನು ಬರ್ತದೆ, ಇದೇ ಹೆಡ್ಡಲ್ಲಿ ಬರ್ತದೆ. yes, so that is goodwill. so amount should be 30,000, correct. so next is bill receivable. okay, so bill receivable, it will be come from the where, from the asset side, so that is a trade receivable. so bill receivable, so that is amount is 60,000. yes, so next is sundry debtors. so sundry debtors, it will be come from the bill receivable. sundry debtors ಕೂಡ ಏನು ಬರ್ತಾರೆ, bill receivable, trade receivable ಅಲ್ಲಿ ಬರ್ತಾರೆ. so that is the debtors. so debtors amount is 1,05,000. yes, so next is cash in hand, that is 15,000, correct. so cash in hand, it will be come from the cash and cash equivalent. what is the amount, 75,000. yes, then next is salary, 75,000. salary, it will be come from the personal expenses. amount should be salary 75,000. if you have adjustment, put it here. okay, next is general reserve. so general reserve, it means it is a last year reserve. ಇದು ಲಾಸ್ಟ್ ಇಯರ್ ರಿಸರ್ವ್ ಆದಾಗ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಅಕೌಂಟಲ್ಲಿ ಏನು ಬರ್ತದೆ, ಜನರಲ್ ರಿಸರ್ವ್ ಬರ್ತದೆ. the amount should be general reserve 15,000. ರಿಸರ್ವ್ ಆ್ಯಂಡ್ ಸರ್ಪ್ಲಸ್ಸಲ್ಲಿನೇ ನೀವು ಜನರಲ್ ರಿಸರ್ವ್ ಅಂತ ಬರಿಬೋದು, ನೋ ಪ್ರಾಬ್ಲಮ್. ಯಾಕಂದರೆ ಇದು ಇಲ್ಲೇ ಯಾಕೆ ಬರ್ತದೆ ಅಂದರೆ, ದಿಸ್ ಈಸ್ ಅ ಲಾಸ್ಟ್ ಇಯರ್ ರಿಸರ್ವ್, ಕರೆಕ್ಟ್. ದೆನ್ next is advertisement. it will come from income and expenditure for selling expenses. that is 30,000. so next is wages. is your personal expenses. yes, what is the amount here, 30,000, correct. so next you can see what are this is what are they are given. you can see on the next, you can see. so the next what they are given, office expenses. so office expenses, it will be come from the
administrative expenses, correct? So here what is the amount? That is 30,000, correct? So next is sales. It will be come from the turnover. What is the sales amount here? 7,05,000. Yes. So next is purchases. 3,30,000. Purchases will be come from the purchase it. Take it from directly. 3,30,000. Next is opening stock. So opening stock ಅಲ್ಲಿ ಬರ್ತದೆ ರೀ, ಸ್ಟಾಕ್ ಅಲ್ಲಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಲ್ಲಿ ಓಪನಿಂಗ್ ಸ್ಟಾಕ್ ಬರ್ತದೆ. That is 30,000. We will see that as a closing stock afterwards. Okay. Then next is the next adjustment is outstanding salary 3,000, office expenses 30,500. So first salary ತಗೋರಿ, ಆಮೇಲೆ office expenses ತಗೋರಿ. First salary is outstanding is 3,000. Okay. So first ಏನಾಗುತ್ತೆ, salary 3,000 add outstanding, yes, that is 3,000, ಕರೆಕ್ಟಾ? ಸೊ 3,000 ಆ್ಯಡ್ ಆಯ್ತಂದ್ರೆ ಸೊ ಎಷ್ಟು ಬರ್ತದೆ ರೀ ಇದು? 78,000. ಸೊ ಐ ಆಮ್ ನಾಟ್ ಗಿವನ್ ಸ್ಪೇಸ್. ಎಸ್. ಸೊ ಸ್ಯಾಲ್ರಿದಲ್ಲಿ ಏನು ಮಾಡಬೇಕು, ಔಟ್ಸ್ಟ್ಯಾಂಡಿಂಗನ್ನು ಆ್ಯಡ್ ಮಾಡಬೇಕು, ಕರೆಕ್ಟ್? ಸೊ ಔಟ್ಸ್ಟ್ಯಾಂಡಿಂಗ್ ಆ್ಯಡ್ ಮಾಡಿದಾಗ 78,000 ಆಗುತ್ತೆ. ಸೊ ಈ 3,000 ಇನ್ನೊಂದು ಎಫೆಕ್ಟ್ ಎಲ್ಲಿ ಬರ್ತದೆ ಅಂದರೆ, ಸೊ ಇಟ್ ವಿಲ್ ಬಿ ಕಮ್ ಫ್ರಮ್ ದ ಅದರ್ ಲಯಬಿಲಿಟೀಸ್. ಓಕೆ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ, that is 3,000. One effect you can add in salary for 3,000 and another effect from the other liabilities outstanding salary, that is 3,000. And one more adjustment is that office expenses 13,500. outstanding ಇನ್ನೊಂದು ಎಲ್ಲಿದೆ, office expenses ಅಲ್ಲಿ. So add outstanding 13,500. afterwards we have to add. So first ಏನು ಮಾಡ್ತೀವಿ, ಟೋಟಲ್ ಎಷ್ಟಿತ್ತು, 43,500. ಎಸ್. ಸೊ ಏನು ಮಾಡಬೇಕು, ಎಕ್ಸ್ಪೆನ್ಸಸ್ಸಲ್ಲಿ ಆಫೀಸ್ ಎಕ್ಸ್ಪೆನ್ಸಲ್ಲಿ ಔಟ್ಸ್ಟ್ಯಾಂಡಿಂಗನ್ನು ಏನು ಮಾಡಬೇಕು, 13,500 ಆ್ಯಡ್ ಮಾಡಬೇಕು. ಎಸ್. ಸೊ ಈ ಔಟ್ಸ್ಟ್ಯಾಂಡಿಂಗನ್ನು ನಾವು ಇನ್ನೊಂದು ಇಫೆಕ್ಟ್ ಎಲ್ಲಿ ಕೊಡ್ತೀವಿ, ಫ್ರಮ್ ದ ಅದರ್ ಲಯಬಿಲಿಟೀಸ್. ನಾನು ಹೇಳಿದ್ದೀನಿ 13,500. ಎಸ್. ಸೊ ಇಟ್ ಈಸ್ 16,500 ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಎರಡು ಎಷ್ಟೈತೆ, 16,500. ಒಂದೇನು ಮಾಡಬೇಕು, ಆ ಎಕ್ಸ್ಪೆನ್ಸಸ್ಸಲ್ಲಿ ಔಟ್ಸ್ಟ್ಯಾಂಡಿಂಗ್ ಆ್ಯಡ್ ಆಗಬೇಕು, ಇನ್ನೊಂದೇನು ತೋರಿಸ್ಬೇಕು, ಅದನ್ನು ಅದರ್ ಲಯಬಿಲಿಟಿದಲ್ಲಿ ತೋರಿಸ್ಬೇಕು. ಎಸ್. ಸೊ ನೆಕ್ಸ್ಟ್ ಈಸ್ ಕ್ಲೋಸಿಂಗ್ ಸ್ಟಾಕ್ ಈಸ್ 45,000. ಸೊ ಕ್ಲೋಸಿಂಗ್ ಸ್ಟಾಕ್ ಫಸ್ಟ್ ಎಲ್ಲಿ ಬರ್ತದೆ, ಸ್ಟಾಕ್ ಡಿಕ್ರೀಸ್ ಆ್ಯಂಡ್ ಇನ್ಕ್ರೀಸಲ್ಲಿ ಬರ್ತದೆ, ದಟ್ ಈಸ್ 45,000. ಒಂದು ಇಫೆಕ್ಟ್ ಏನು ಮಾಡ್ತೀವಿ, ಸ್ಟಾಕ್ ಇನ್ಕ್ರೀಸ್ ಡಿಕ್ರೀಸಲ್ಲಿ ಕ್ಲೋಸಿಂಗ್ ಸ್ಟಾಕನ್ನು ತೋರಿಸ್ತೀವಿ. ಇನ್ನೊಂದು ಇಫೆಕ್ಟ್ ಎಲ್ಲಿ ಬರ್ತದೆ ಅಂದರೆ, ಇಟ್ ವಿಲ್ ಬಿ ಕಮ್ ಫ್ರಮ್ ದ ಇನ್ವೆಂಟ್ರೀಸ್, ಕ್ಲೋಸಿಂಗ್ ಸ್ಟಾಕ್, ದಟ್ ಈಸ್ 45,000. ಒಂದೇನಾಗುತ್ತೆ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ದಲ್ಲಿ ಸ್ಟಾಕಲ್ಲಿ ಏನಾಗುತ್ತೆ, ಕ್ಲೋಸಿಂಗ್ ಸ್ಟಾಕ್ ಬರ್ತದೆ. ಇನ್ನೊಂದೆಲ್ಲಿ ಬರ್ತದೆ, ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಅಕೌಂಟಲ್ಲಿ ಅಸೆಟ್ಸ್ ಸೈಡಲ್ಲಿ ಇನ್ವೆಂಟ್ರಿದಲ್ಲಿ ಏನಾಗುತ್ತೆ, ಕ್ಲೋಸಿಂಗ್ ಸ್ಟಾಕ್ ಬರ್ತದೆ. ದಿಸ್ ಇಸ್ ಸೆಕೆಂಡ್ ಇಫೆಕ್ಟ್. ಸೊ ಹಿಯರ್ ಪಾರ್ಟ್ನರ್ಸ್ ಹ್ಯಾವ್ ಅ ಡ್ರಾಯಿಂಗ್ ಆನ್ ದೇರ್ ಅಕೌಂಟ್ಸ್ ಆ್ಯಸ್ ಫಾಲೋ. ಸೊ ಪಾರ್ಟ್ನರ್ಸು ನಾನು ನಿಮ್ಗೆ ಹೇಳಿದ್ದೀನಿ, ಅವ್ರು ಆಲ್ರೆಡಿ ಪಾರ್ಟ್ನರ್ಸು ಡ್ರಾಯಿಂಗ್ ಏನಿದೆ ಆಲ್ರೆಡಿ ಅವ್ರ ಅಕೌಂಟಲ್ಲಿ ಇದೆ. ಸೊ ಇದನ್ನು ನೀವು ಇನ್ನೊಂದು ಕೇಸಲ್ಲಿ ಇದನ್ನು ನೀವು ಪ್ರಾಬ್ಲಮ್ದಲ್ಲಿ ತೊಗೊಳ್ಳಿಲ್ಲ ಅಂದರೂ ನಡೀತದೆ. ಯಾಕಂತಂದರೆ ಆಲ್ರೆಡಿ ದೇರ್ ಅಕೌಂಟಲ್ಲಿ ಅವರು ಆಲ್ರೆಡಿ ಅಕೌಂಟಲ್ಲಿ ಏನಾಗಿದೆ, ಡ್ರಾಯಿಂಗು ಏನಾಗಿದೆ, ಲೆಸ್ ಆಗಿದೆ. ಎಸ್. ಇಲ್ಲ ಅಂದರೆ ನಾವು ತೊಗೋಲೇಬೇಕಂತಂದರೆ ನೀವೇನು ಮಾಡಬೇಕಾಗತ್ತೆ, ಪಾರ್ಟ್ನರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಸೊ ಅದನ್ನು ಹೆಂಗೆ ಮಾಡಬೇಕಂದ್ರೆ, ಅದನ್ನು ನಿಮಗೆ ಆಮೇಲೆ ಹೇಳ್ತೀನಿ, ಇದನ್ನು ಅಡ್ಜಸ್ಟ್ಮೆಂಟ್. ಯಾಕಂತಂದರೆ ಅದಕ್ಕೆ ಪಾರ್ಟ್ನರ್ಸ್ ಅಕೌಂಟ್ ಬೇಕಂದರೆ ಅವ್ರದ್ದು ಪ್ರಾಫಿಟು, ಅವ್ರದ್ದು ಕಾಂಟ್ರಿಬ್ಯೂಷನ್ ಎಲ್ಲ ಬೇಕಾಗುತ್ತೆ. ಸೊ ಪ್ರಾಫಿಟ್ ನಾವೇನೋ ಕಂಡು ಹಿಡಿದಿಲ್ಲ. ಸೊ ಪ್ರಾಫಿಟ್ ಕಂಡು ಹಿಡಿದ ನಂತರ ಈ ಅಡ್ಜಸ್ಟ್ಮೆಂಟ್ ನಿಮಗೆ ಹೆಂಗೆ ಬರ್ತದೆ ಅನ್ನೋದನ್ನು ಹೇಳ್ತೀನಿ. ಎಸ್. ಸೊ ನೆಕ್ಸ್ಟ್ ಈಸ್ ಟ್ರಾನ್ಸ್ಫರ್. ದಟ್ ಈಸ್ ಎ ಟ್ರಾನ್ಸ್ಫರ್ ಆಫ್ 7,500 ಟು ಜನರಲ್ ರಿಸರ್ವ್. ಸೊ ಇಲ್ಲೇನಾಗಿದೆ, ಈ ವರ್ಷ ನಾವು ಏನು ಮಾಡ್ತೀವಿ, ಜನರಲ್ ರಿಸರ್ವ್ಗೆ 7,500 ಟ್ರಾನ್ಸ್ಫರ್ ಮಾಡ್ತೀವಿ.
ಸೊ ಹಾಗಾದರೆ ಸೊ ಈ ವರ್ಷ ನಾವೇನಾದರೂ ಜನರಲ್ ರಿಸರ್ವ್ಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡೋದಂತಂದರೆ ಅದೇನಾಗುತ್ತೆ, ರಿಸರ್ವ್ ಆ್ಯಂಡ್ ಸರ್ಪ್ಲಸ್ಗೆ ಹೋಗ್ತದೆ. ಫಸ್ಟ್ ಆ್ಯಡ್ ಟ್ರಾನ್ಸ್ಫರ್ ದಟ್ ಈಸ್ 7,500. ಅಂದರೆ ಈ ವರ್ಷದ ಪ್ರಾಫಿಟ್ ನಾವೇನು ಮಾಡಿದ್ದೀವಿ, ಟ್ರಾನ್ಸ್ಫರ್ ಮಾಡಿದ್ದೀವಿ. ಅದು ಎದಕ್ಕೆ ಟ್ರಾನ್ಸ್ಫರ್, ರಿಸರ್ವ್ ಆ್ಯಂಡ್ ಸರ್ಪ್ಲಸಲ್ಲಿನೇ ಟ್ರಾನ್ಸ್ಫರ್ ಏನಾಗುತ್ತೆ, ಹೋಗ್ತದೆ. ಸೊ ಇದು ಜನರಲ್ ರಿಸರ್ವ್, ಇದು ಲಾಸ್ಟ್ ಇಯರ್ದು. ಈ ವರ್ಷ ಟ್ರಾನ್ಸ್ಫರ್ ಮಾಡಿದ್ದೀವಿ 7,500. ಇದು ಒಂದು ಇಫೆಕ್ಟ್ ಆಯಿತು, ಜನರಲ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ಗೆ ಹೋಗ್ತದೆ ಒಂದು. ಇನ್ನೊಂದು ಎಲ್ಲಿ ಬರ್ತದೆ ಅಂದರೆ, ಇಟ್ ವಿಲ್ ಬಿ, ನಾನು ನಿಮ್ಗೆ ಹೇಳಿದ್ದೀನಿ ಕಾನ್ಸೆಪ್ಟು, ಟೋಟಲ್ ಆಫ್ಟರ್ ಟ್ಯಾಕ್ಸ್, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸಲ್ಲಿ ಏನಾಗುತ್ತೆ ರೀ, ನಿಮ್ಮದೇನು ರಿಸರ್ವ್ ಇದೆಯಲ್ಲ ಅದೇನಾಗುತ್ತೆ, ಲೆಸ್ ಆಗ್ತದೆ. ಎಸ್, ಪ್ರಾಫಿಟ್ ದಟ್ ಈಸ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ಅದರಲ್ಲಿ ಟ್ಯಾಕ್ಸನ್ನು ಲೆಸ್ ಮಾಡ್ತೀವಿ. ಟ್ಯಾಕ್ಸ್ ಲೆಸ್ ಮಾಡಿದಾಗ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬರ್ತದೆ. ಸೊ ಈ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸಲ್ಲಿ ನಾವೇನು ಮಾಡಬೇಕು, ರಿಸರ್ವನ್ನು ಮೈನಸ್ ಮಾಡಬೇಕು. ಯಾಕೆ ಇದ್ರಾಗ ಮೈನಸ್ ಮಾಡಬೇಕಂದ್ರೆ, ಎವ್ರಿ ಕಂಪನಿ ಆರ್ ಮೇ ಬಿ ಎವ್ರಿ ಪಾರ್ಟ್ನರ್ಶಿಪ್ ಆರ್ ಮೇ ಬಿ ಎವ್ರಿ ಫರ್ಮ್, whatever the total contribution is there, that is put it from the reserve. Some of the part is putting from the reserve and remaining amount should be transferring from the ಪಾರ್ಟ್ನರ್ಸ್ ಅಕೌಂಟ್. ಯಾಕೆ ರಿಸರ್ವ್ ಮಾಡ್ತಾರಂದರೆ, ಕೆಲವೊಂದು ಸಲ ಅನ್ಎಕ್ಸ್ಪೆಕ್ಟಿವ್ ಆಗಿ ಏನು ಮಾಡ್ಬೋದು, ಕಂಪನಿ ಮುಚ್ಚಕ್ಕೆ ಬರ್ಬೋದು, ಲಾಸ್ ಆಗ್ಬೋದು. ಸೊ ಆ ಲಾಸಸನ್ನು, ಅಥವಾ ಕೆಲವೊಂದು ಸಲ ಬೆಂಕಿ ಬಿಡ್ಬೋದು. ಸೊ ಈ ಥರ ಏನಾದರೂ ಅನ್ಎಕ್ಸ್ಪೆಕ್ಟಿವ್ ಲಾಸಸ್ ಅದಂದರೆ ಅದನ್ನು ರಿಕವರ್ ಮಾಡೋದಕ್ಕೆ ರಿಸರ್ವ್ ಆ್ಯಂಡ್ ಸರ್ಪ್ಲಸಲ್ಲಿನ ಅಮೌಂಟನ್ನು ಏನು ಮಾಡ್ತಾರೆ, ತೆಗಿತಾರೆ. ಸೊ ಎವ್ರಿ ಇಯರಲ್ಲಿ ಏನಾಗುತ್ತೆ, ಅಮೌಂಟ್ ಏನಾಗುತ್ತೆ ಆ್ಯಡ್ ಮಾಡ್ಕೋತಾ ಹೋಗಿರ್ತಾರೆ. ಆ ಅಮೌಂಟು ಯಾವಾಗ ನಮಗೆ ಬೇಕಾಗುತ್ತೆ, ಯಾವಾಗ ನಮಗೆ ಅನ್ಎಕ್ಸ್ಪೆಕ್ಟಿವ್ ಹ್ಯಾಪನ್ಸ್ ಆಗುತ್ತೆ ಫ್ಯೂಚರಲ್ಲಿ ಫರ್ಮಲ್ಲಿ ಅಥವಾ ಬಿಸ್ನೆಸ್ಸಲ್ಲಿ, ಆವಾಗ ಆ ಅಮೌಂಟನ್ನು ಯೂಸ್ ಮಾಡ್ಕೋತಾರೆ. ಅದಕ್ಕೆ ಎವ್ರಿ ಇಯರ್ ದ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಎವ್ರಿ ಇಯರ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸಲ್ಲಿಂದ ಅಮೌಂಟ್ ಏನಾಗುತ್ತೆ, ಡಿಡಕ್ಟ್ ಆಗುತ್ತೆ. ಓಕೆ, ಸೊ ಲೆಸ್ ಟ್ರಾನ್ಸ್ಫರ್ ಟು reserve account or maybe reserve, so that is amount should be 7,500. so this is second effect. So next is LLP having taxable at 30% on profit. So tax is 30% ida. So tax at 30%. okay, so ಈ 30% ಟ್ಯಾಕ್ಸ್ ತೆಗಿಬೇಕು. ಸೊ ಇದೇ ಟ್ಯಾಕ್ಸನ್ನು ನಾವು ಇನ್ನೊಂದು ಎಲ್ಲಿ ಕೊಡ್ತೀವಿ, ಪ್ರೊವಿಷನಲ್ಲಿ ಕೊಡ್ತೀವಿ, ಟ್ಯಾಕ್ಸ್ ಆ್ಯಟ್ 30%. ಓಕೆ, ಸೊ ಆಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡಿ ಏನು ಮಾಡ್ಬೋದು, ಆ ಅಮೌಂಟನ್ನು ಇಲ್ಲಿ ತಂದು ಇಡೋಣ. ಓಕೆ, ಸೊ ಎವ್ರಿಥಿಂಗ್ ವಿ ಆರ್ ಟೇಕನ್. ಸೊ ಎಕ್ಸ್ಪೆಕ್ಟೆಡ್ ಡ್ರಾಯಿಂಗ್ ಏನು ಬರುತ್ತೆ, ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತೀನಿ ನಾನು ಹೆಂಗೆ ಬರ್ತದೆ ಅನ್ನೋದು ಡ್ರಾಯಿಂಗ್. ಓಕೆ, ಸೊ ಲೆಟ್ಸ್ ಯು ಹ್ಯಾವ್ ಟು ಕ್ಲೋಸ್ ದ ಅಕೌಂಟ್ಸ್. ಸೊ ಫಸ್ಟ್ we will close from the income and expenditure, correct? So here it is 7,05,000. then no other income. So here stock increase ಆಗಿದೆ, ಡಿಕ್ರೀಸ್, ಓಪನಿಂಗ್ 30,000 ಇತ್ತು, ಕ್ಲೋಸಿಂಗಲ್ಲಿ ಬಂದಾಗ 45,000 ಆಯಿತು. ಅಂದರೆ ಕ್ಲೋಸಿಂಗ್ ಸ್ಟಾಕ್ ಏನಾಯಿತು, ಇನ್ಕ್ರೀಸ್ ಇನ್ ಕ್ಲೋಸಿಂಗ್ ಸ್ಟಾಕ್. ಸೊ ಇನ್ಕ್ರೀಸ್ ಆಯಿತಲ್ಲ, ಓಪನಿಂಗಲ್ಲಿದ್ದಾಗ 30,000 ಇತ್ತು ಇದು. ಎಸ್, ಕ್ಲೋಸಿಂಗಲ್ಲಿ 45,000 ಆಯಿತು. ಅಂದರೆ ಓಪನಿಂಗ್ಗಿಂತನೂ ಕ್ಲೋಸಿಂಗ್ ಹೆಚ್ಚಾತ್ರಿ. ಎಸ್, ಕೆಲವೊಂದು ಸಲ ಓಪನಿಂಗ್ ಹೆಚ್ಚಾಗತ್ತೆ, ಕ್ಲೋಸಿಂಗಿಂತ ಓಪನಿಂಗ್ ಹೆಚ್ಚಾಯ್ತು ಅಂದರೆ ಮೈನಸಲ್ಲಿ ಬರ್ತದೆ. ವೆನ್ ಇಟ್ ಈಸ್ ಇನ್ಕ್ರೀಸಿಂಗ್ ಟು ಓಪನಿಂಗ್ ವ್ಯಾಲ್ಯೂ ಟು ಕ್ಲೋಸಿಂಗ್ ವ್ಯಾಲ್ಯೂ ಹೆಚ್ಚಿತ್ತಂದರೆ ಏನಾಗುತ್ತೆ, ಕ್ಲೋಸಿಂಗ್ ಯಾವುದೈತ್ರಿ, ಕ್ಲೋಸಿಂಗ್ ವ್ಯಾಲ್ಯೂ ಹೆಚ್ಚಾಯಿತು. ಓಕೆ, ಸೊ ಇನ್ಕ್ರೀಸಿಂಗ್ ಕ್ಲೋಸಿಂಗ್. ಸೊ ಎಷ್ಟಾಯಿತು, ಟೋಟಲ್ ಅಮೌಂಟ್ ಶುಡ್ ಬಿ 15,000. so make it the total 7,20,000. that is a gross income. okay, 7,20,000. so next expenses you can make it 3,30,000. so 75 and 3 lakh, that is 78, and it is remaining 30,000 is there. so take it 30,000 outer column. just I not leave the space here. okay, so that's happened like this. so then this will be 30,000, and here one more is there 30,000. depreciation no, interest and finance cost nothing. then other expenses also not given in the problem, correct? so let's, you can total from the all the expenses 3,30,000, 78,000, then 30,000, 45,500,
then 30,000. Make it all total. So how much it is coming? 5,11,500 total expenses, correct? So in the income you can less from the expenses. So how much it is coming? 2,08,500. So it will be profit before tax. So tax at 30% on 2,08,500. ಸೊ 2,08,000 ಈ ಪ್ರಾಫಿಟ್ ಮೇಲೆ 30% ಟ್ಯಾಕ್ಸ್ ತೆಗೀರಿ, ಯಾಕಂದರೆ ಟ್ಯಾಕ್ಸ್ ಯಾವಾಗೂ ಪ್ರಾಫಿಟ್ ಮೇಲೆ ತೆಗಿತೇವೆ. ಸೊ 2,08,500 ಮೇಲೆ 30% ತೆಗೆದ್ರೆ ಸೊ ಹೌ ಮಚ್ ಇಟ್ ಈಸ್ ಕಮಿಂಗ್? 62,550. ಸೊ ಟ್ಯಾಕ್ಸ್ ಎಷ್ಟಾಯಿತು? 62,550, ಕರೆಕ್ಟ್. ಸೊ ಈಗ ಈ ಪ್ರಾಫಿಟಲ್ಲಿ ಈ ಟ್ಯಾಕ್ಸನ್ನು ಮೈನಸ್ ಮಾಡಿ. ಸೊ ಎಷ್ಟು ಬರುತ್ತೆ? 1,45,950. ಸೊ ದಿಸ್ ಈಸ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಕರೆಕ್ಟ್. ಸೊ ಇಲ್ಲಿ ಪ್ರೊವಿಷನಲ್ಲಿ ನಾವು ಟ್ಯಾಕ್ಸ್ ಇಲ್ಲಿ ಲೆಸ್ ಮಾಡಿದ್ವಿ. ಇನ್ನೊಂದು ಈ ಥರದ ಅಡ್ಜಸ್ಟ್ಮೆಂಟ್ ಎಲ್ಲಿ ತೋರಿಸ್ಬೇಕಂದ್ರೆ ಇಲ್ಲಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿದಲ್ಲಿ ಪ್ರೊವಿಷನ್ಸಲ್ಲಿ ಟ್ಯಾಕ್ಸ್ ಆ್ಯಟ್ 30% ತೋರಿಸ್ಬೇಕು, ಕರೆಕ್ಟಾ? ಸೊ ಎಷ್ಟು ಬಂದಿದ್ರೆ ಅಮೌಂಟು? 62,550. ಸೊ ಇನ್ನೊಂದು ಇಫೆಕ್ಟು ಪ್ರೊವಿಷನ್ಸಲ್ಲಿ ತೋರಿಸ್ಬೇಕು. ಒಂದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರಲ್ಲಿ ಲೆಸ್ ಮಾಡಿದರೆ ಅದು ಪ್ರೊವಿಷನ್ಸಲ್ಲಿ ಟ್ಯಾಕ್ಸನ್ನು ತೋರಿಸ್ಬೇಕು. ಸೊ ಈಗೇನು ಮಾಡಬೇಕು? ಈ ಆಫ್ಟರ್ ಟ್ಯಾಕ್ಸಲ್ಲಿ ನಾವು ರಿಸರ್ವ್ ಕೊಡಬೇಕು, ಕರೆಕ್ಟಾ? ಸೊ ರಿಸರ್ವ್ ಮೈನಸ್ ಮಾಡಿದ್ರೆ 3,38,450. ಸೊ ಇದೇನಾಗುತ್ತೆ? ಟೋಟಲ್ ಪ್ರಾಫಿಟ್. ಸೊ ಈ ಪ್ರಾಫಿಟನ್ನು ನಾವೇನು ಮಾಡ್ತೀವಿ ಅಂದರೆ ಪಾರ್ಟ್ನರ್ಸ್ಗೆ ಏನು ಮಾಡ್ತೀವಿ? ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಎಲ್ಲ ಕಂಪನಿದವ್ರು ಹಂಗೆ ರೀ, ಪ್ರಾಫಿಟ್ ಟ್ಯಾಕ್ಸ್ ತೆಗೆದ ಮೇಲೆ ಏನು ಪ್ರಾಫಿಟ್ ಬರ್ತದೆ ಅದ್ರಾಗ ರಿಸರ್ವ್ ಕೆಲವೊಂದು ಪೋರ್ಷನನ್ನು ಕಂಪನಿಗೆ ರಿಸರ್ವ್ ಆ್ಯಂಡ್ ಸರ್ಪ್ಲಸಲ್ಲಿ ಹಾಕಿ ಆಮೇಲೆ ಏನು ಪ್ರಾಫಿಟ್ ಇರ್ತಿತ್ತಲ್ಲ ಅದನ್ನು ಏನು ಮಾಡ್ತಾರೆ? ಪಾರ್ಟ್ನರ್ಸ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಪಾರ್ಟ್ನರ್ಸಲ್ಲಿ ಎಕ್ಸ್ ಆ್ಯಂಡ್ ವೈ ಇದ್ದಾರೆ. ಟೋಟಲ್ ಪ್ರಾಫಿಟ್ 3,38,450, ಕರೆಕ್ಟ್. 1,38,450. ಎಸ್. ಸೊ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟಿದ್ರಿ ಪ್ರಾಬ್ಲಮ್ದಲ್ಲಿ? ಇನ್ ದ ಪ್ರಾಬ್ಲಮ್ ವಾಟ್ ಈಸ್ ದ ಪ್ರಾಫಿಟ್ ಶೇರಿಂಗ್ ರೇಷಿಯೋ? So here in the profit sharing ratio should be 3:2, correct. So 3:2 ಅಂದರೆ 3 divided by 5, 2 divided by 5 ಅಂದರೆ 3:2 ಅಂದರೆ ಟೋಟಲ್ 5. ಸೊ ಹಾಗಾದರೆ ಎಕ್ಸು 3:5 ಆ್ಯಂಡ್ ವೈ ಈಸ್ 2:5. ಹಿಂಗೆ ತೊಗೋಬೇಕ್ರಿ. ಟೋಟಲ್ ಎರಡು ಕೂಡಿಸಿದ್ರೆ 5 ಆಗುತ್ತೆ. ಸೊ 5 ಪಾರ್ಟ್ಸಲ್ಲಿ 3 ಪಾರ್ಟ್ಸ್ ಏನು ಮಾಡಿರಿ? ಎಕ್ಸಿಗೆ ಕೊಡ್ರಿ, 2 ಪಾರ್ಟ್ಸ್ ಏನು ಮಾಡಿರಿ? ವೈ ಕೊಡ್ರಿ. ಸೊ ಟೋಟಲ್ ಎಷ್ಟು ಬರ್ತದೆ ರೀ? ಎಕ್ಸ್ದು ಪ್ರಾಫಿಟ್ 83,070 ಆ್ಯಂಡ್ ಇಟ್ ಈಸ್ 55,380. ಸೊ ಟೋಟಲ್ ಇಟ್ ಈಸ್ 1,38,450. ಸೊ ಅಮೌಂಟ್ ಶುಡ್ ಬಿ ನಿಲ್. ಎವ್ರಿಥಿಂಗ್ ಟ್ರಾನ್ಸ್ಫರ್ ಹಿಯರ್. ಸೊ ದಿಸ್ ಪ್ರಾಫಿಟ್, ಇವೆರಡು ಪ್ರಾಫಿಟ್ ಏನಾಗಬೇಕು ಈಗ? ಆಯಾ ಪಾರ್ಟ್ನರ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಬೇಕು, ಕರೆಕ್ಟ್. ಇವೆರಡು ಏನಾಗುತ್ತೆ? ಅವ್ರ ಪಾರ್ಟ್ನರ್ಸ್ ಅಕೌಂಟಿಗೆ ಹೋಗ್ತದೆ. ಸೊ ಹಿಯರ್ add profit, so that is 83,070, add profit 55,380, correct? So next here you have to see from how we have to transact from the drawing. So one case what happened, their accounts having the drawing. ಒಂದು ಕೇಸಲ್ಲಿ ಏನಾಗುತ್ತೆ? ಅವ್ರ ಅಕೌಂಟ್ಸಲ್ಲೇ ಏನಿದೆ? ಡ್ರಾಯಿಂಗ್ ಇದೆ. ಸೊ ಈ ಡ್ರಾಯಿಂಗನ್ನು ಅವ್ರು ಆಲ್ರೆಡಿ ಅಕೌಂಟಲ್ಲಿ ಡಿಡಕ್ಟ್ ಆಗಿದೆ ಅಂದಮೇಲೆ, ಅದು ಆಲ್ರೆಡಿ ಅವ್ರ ಅಕೌಂಟಲ್ಲಿ ಏನೋ ತೆಗೆದಿದ್ದಾರೆ ಅಂದಮೇಲೆ ಇದನ್ನು ನೀವು ತೊಗೋದಿದ್ರೂ ನಡೀತದೆ ಬ್ಯಾಲೆನ್ಸ್ ಶೀಟಲ್ಲಿ. ಇಲ್ಲ, ಇಫ್ ಯು ವಾಂಟ್ ಟು ಶೋ ಇನ್ ದ ಪ್ರಾಬ್ಲಮ್, ಸೊ ದೆನ್ ಯು ಹ್ಯಾವ್ ಟು ಪ್ರಿಪೇರ್ ಫ್ರಮ್ ದ ವಿಚ್ ಒನ್? ಸೊ ದಟ್ ಈಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು ಇಫ್ ಯು ವಾಂಟ್ ಟು ಶೋ ಫ್ರಮ್ ದ ಡ್ರಾಯಿಂಗ್. ಸೊ ಅದನ್ನು ಯಾಕೆ ಪ್ರಿಪೇರ್ ಮಾಡಬೇಕಂದ್ರೆ ಅವ್ರ ಅಕೌಂಟಲ್ಲಿದೆ ಅಂತ ನೀವು ತೋರಿಸೋರೇ ಆಗಿತ್ತಂದರೆ, ಸೊ ಡೆಬಿಟ್ ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ಏನು ಬರ್ತದೆ? ಅವ್ರವ್ರ ಬ್ಯಾಲೆನ್ಸ್ ಬ್ರಾಡ್ ಆನ್, ಅವ್ರವ್ರ ಕ್ಯಾಪಿಟಲ್ ಎಷ್ಟಿದೆ? 1,20,000, 1,20,000 ಕ್ಯಾಪಿಟಲ್ ಬರ್ತದೆ. ಆ ಕ್ಯಾಪಿಟಲಲ್ಲಿ ನೆಟ್ ಪ್ರಾಫಿಟ್ ಏನಾಗುತ್ತೆ? ಆ್ಯಡ್ ಆಗುತ್ತೆ. ಇದನ್ನು ಕ್ರೆಡಿಟ್ ಸೈಡ್ ಆಗಿ ತೊಗೋತೀವಿ ಅಂದರೆ ದೇ ಹ್ಯಾವಿಂಗ್ ದ ಇನ್ಕಮ್ ಹಿಯರ್. ಅವ್ರಿಗೇನಿರ್ತದೆ? ಇದು ಇನ್ಕಮ್ ಇರ್ತದೆ. ಕ್ಯಾಪಿಟಲು ಪ್ರಾಫಿಟು ಏನೇನು ಬರ್ತದೆ ಅವೆಲ್ಲ ಏನಾಗುತ್ತೆ? ಇನ್ಕಮ್ ಆಗ್ತದೆ. ಸ್ಯಾಲ್ರಿ ಕೂಡ ಇನ್ಕಮೇ ಆಗ್ತದೆ. ಅದಕ್ಕೆ ಏನಾಗುತ್ತೆ? ಕ್ರೆಡಿಟ್ ಸೈಡಲ್ಲಿ ಬರ್ತದೆ. ಯು ಆರ್ ಸ್ಟಡಿಡ್ ದಿಸ್ ಇಸ್ ಇನ್ ದ PUC, ಬಿ ರಿಮೆಂಬರ್, ಓಕೆ. ಸೊ ದ್ಯಾಟ್ ಕ್ಯಾಪಿಟಲ್ ಇನ್ ದ್ಯಾಟ್ ಯು ಕ್ಯಾನ್ ಆ್ಯಡ್ ಯುವರ್ ಪ್ರಾಫಿಟ್. ಸೊ ಟೋಟಲ್ ಯು ಕ್ಯಾನ್ ಮೇಕ್ ಇಟ್ 3,03,000, 2,03,000 ಆ್ಯಂಡ್ 1,07,380. ಸೊ ಟೋಟಲ್ ಇವೆರಡು ಟೋಟಲ್ ಮಾಡಿದ್ರೆ ಎಷ್ಟು ಬರ್ತದೆ ರೀ?
ಸೊ ಇದನ್ನು ಏನು ಮಾಡಿರಿ, ಈ ಸೈಡ್ ತೊಗೊಂಬರ್ರಿ. ಸೊ ಇದ್ರಾಗ ಏನು ಮಾಡಿರಿ, ಡ್ರಾಯಿಂಗನ್ನು ಲೆಸ್ ಮಾಡಿರಿ. ಡ್ರಾಯಿಂಗ್ ಲೆಸ್ ಯಾಕಾಗತ್ತೆ ಅಂದರೆ, ಸೊ ದಿಸ್ ಈಸ್ ಅ ಪರ್ಸನಲ್ ಎಕ್ಸ್ಪೆನ್ಸಸ್. ಡ್ರಾಯಿಂಗ್ ಇಟ್ ಈಸ್ ಅ ಪರ್ಸನಲ್ ಎಕ್ಸ್ಪೆನ್ಸಸ್, ಯು ಪೀಪಲ್ ಹ್ಯಾವ್ ಟು ನೋ. ಎಸ್. So in the total 2,03,070 and 1,07,000, in that you can less from their drawings. So less at their drawing means they have to capital, balance or capital should be 1,80,070 and 1,45,380. So like this, the separate account you should have to show in the exam, there is no problem. But in the balance sheet, the drawing should not be show here. Only you can show from the partner's capital, not in the, if you want to show, you can draw this capital account, or maybe you don't have to take it from the balance sheet because the already capital is there. ಅವ್ರ ಅಕೌಂಟಲ್ಲಿ ಆಲ್ರೆಡಿ ಕ್ಯಾಪಿಟಲ್ ಇದೆ ಅಂತ ಹೇಳಿದ ಮೇಲೆ ನೀವು ಮತ್ತೊಮ್ಮೆ ಏನು ಮಾಡೋದಿಲ್ಲ, ಬ್ಯಾಲೆನ್ಸ್ ಶೀಟ್ಗೆ ಅದನ್ನು ತಗೊಳ್ಳೋ ನೆಸೆಸಿಟಿ ಇರೋಂಗಿಲ್ಲ. ಸೊ ಲೆಟ್ಸ್ ಹ್ಯಾವ್ ಟು close the balance sheet. Yes. So here 1,20,000, that is 83,070. Total it is 2,03,070. Then his capital should be 1,75,380. So the total contribution 3,78,450. So then total reserve and surplus should be 22,500. Come from the liabilities. So there is not secured loan illa, unsecured illa, long term borrowings illa. So creditor is 45,000. I taken from the directly, no problem here. Yes. Then it is 16,500, or maybe better you can take it 45,000 here. Okay. Secured no, non-secured. Okay. So better you can put it from the inner column only, that is 45,000, correct. So that is 16,500, and the provision for tax 62,500. So total liabilities ಎಷ್ಟೈತ್ರಿ, ಇವು ಮೂರು ಟೋಟಲ್ ಲಯಬಿಲಿಟೀಸ್ ಆಗುತ್ತೆ. ಇದೇನಾಗುತ್ತೆ, ಕಾಂಟ್ರಿಬ್ಯೂಷನ್ ಆಗ್ತದೆ ರೀ. ಲಯಬಿಲಿಟೀಸ್ ಇವು ಮೇಲಿಂದ ಇವೆಲ್ಲ ಲಯಬಿಲಿಟೀಸ್ ಆಗುತ್ತೆ ಇಲ್ಲಿಂದ ಸೆಕ್ಯೂರ್ಡ್ ಲೋನ್ದಿಂದ. ಸೊ ಟೋಟಲ್ 1,24,050, ಕರೆಕ್ಟ್. ಸೊ ಟೋಟಲ್ ಕಾಂಟ್ರಿಬ್ಯೂಷನ್ 1, 2, 3 ಕಾಂಟ್ರಿಬ್ಯೂಷನ್ ಆ್ಯಂಡ್ ಲಯಬಿಲಿಟಿ ಎರಡೂ ಟೋಟಲ್ ಮಾಡಿರಿ, ಎಲ್ಲ ಟೋಟಲ್ ಮಾಡಿರಿ ಇದನ್ನು. ದಿಸ್ ಈಸ್ 5,25,000. ಎಸ್, this is a total. Next you can total from the assets. So this is for 3 lakh, and this is investment nothing, inventory is 45,000. Yes. Then bill receivables 1,65,000. Yes. Then cash and cash equivalent 75,000. So total it, all the assets you can make a total here, ella total madri. So it will be 5,25,000, correct. So 5,25,000. so total it is. Yes. So like this problem may be come from the unexpected, or maybe it should be come from rare. Only one paper they are asked, one question paper, so that's I taken to hear from the solution. Okay. So be remember from transfer and drawing how to have to transact here, correct. So remaining question papers I will give you to you, you can solve in the home. Okay, thank you.